ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ BCM ಹಾಸ್ಟೆಲು ಮತ್ತು SC ST ಮತ್ತು ಮೈನಾರಿಟಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿ ಆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಲು ಯಾವೆಲ್ಲ ದಾಖಲಾತಿ ಬೇಕಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ. ಅದಕ್ಕೆ ನಿಮಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾರಲ್ಲಿ ಇವಾಗ BCM ಹಾಸ್ಟೆಲು ಮತ್ತು SC ST ಮತ್ತು ಮೈನಾರಿಟಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವೆಲ್ಲ ದಾಖಲಾತಿ ಬೇಕಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ. ಅದಕ್ಕೆ ನಾನು ನಿಮಗೆ ಯಾವೆಲ್ಲ ದಾಖಲಾತಿ ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಮೊದಲನೇದಾಗಿ ಬೇಕಾಗಿರೋ ಡಾಕ್ಯುಮೆಂಟು, ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರೋ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಅಂದರೆ ಫಾರಮ್ ಬೇಕಾಗಿರುತ್ತೆ. ಆಮೇಲೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮೇಲೆ ಯಾರು ಅಪ್ಲೈ ಮಾಡಿದಾರೆ ಅಂಥ ವಿದ್ಯಾರ್ಥಿಗಳು. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ಆಮೇಲೆ ನೀವು ಕಾಲೇಜ್ ಕಟ್ಟಿರೋ ಫೀ ರಿಸಿಪ್ಟ್ ಬೇಕಾಗಿರುತ್ತೆ. ನೀವು ಕಾಲೇಜಿಗೆ ಕಟ್ಟಿರೋ ಫೀ ರಿಸಿಪ್ಟ್ ಆದಮೇಲೆ ನಿಮ್ಮದು ಸ್ಟೂಡೆಂಟ್ ಆಧಾರ್ ಕಾರ್ಡು, ಪೇರೆಂಟ್ಸ್ ಆಧಾರ್ ಕಾರ್ಡು, ನಿಮ್ಮ ತಂದೆ ತಾಯಿದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಫ್ಯಾಮಿಲಿ ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಾಗಿರುತ್ತೆ. ಆಮೇಲೆ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ 4 ಇಲ್ಲ ಅಂದರೆ 5 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆಮೇಲೆ ನಿಮ್ಮದು ಡಿಸ್ಟೆನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅಂದರೆ ಒಂದಿಷ್ಟು ಕಡೆ ಕೇಳ್ತಾರೆ, ಒಂದಿಷ್ಟು ಕಡೆ ಕೇಳಲ್ಲ. ಎಲ್ಲ ಕಡೆ ಇದು ಕಂಪಲ್ಸರಿ ಸರ್ಟಿಫಿಕೇಟ್ ಅಲ್ಲ, ಬಟ್ ಒಂದಿಷ್ಟು ಕಡೆ ಕೇಳ್ತಾರೆ. ಡಿಸ್ಟೆನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಡಿಸ್ಟೆನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲಿ ಫೀಡಪ್ ಇದೆ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಆಮೇಲೆ ನಿಮಗೆ ಈ ಸ್ಟಾಂಪ್ ಬಾಂಡ್ ಬೇಕಾಗುತ್ತೆ. ವಿತ್ ಕೋಡ್ ಅಪ್ಡೇಟ್ ಮಾಡಿಸ್ಬೇಕು. ಅದನ್ನು 20 ರೂಪೀಸ್ದು ಈ ಸ್ಟಾಂಪ್ ಬಾಂಡ್ ತೆಗಿಸಿ ಕೋಡ್ ಅಪ್ಡೇಟ್ ಮಾಡಿಸಿ ಹಿಂದ್ಗಡೆ ನೀವು ಮ್ಯಾಟ್ರ್ ಬರೆಸಬೇಕು. ಈ ಥರ ಬಾಂಡ್ ತೆಗಿಸಿ ಇದಕ್ಕೆ ಕೋಡ್ ಅಪ್ಡೇಟ್ ಮಾಡಿಸಿ ಹಿಂದ್ಗಡೆ ನಿಮಗೆ ಮುಚ್ಚಳಿಕೆ ಪತ್ರ ಅಂತ ಬರ್ಕೊಡ್ತಾರೆ. ಕೋರ್ಟಲ್ಲಿ ಆ ಮುಚ್ಚಳಿಕೆ ಪತ್ರನ ಬರೆಸ್ಕೊಂಡು ನೀವು ಇಲ್ಲಿ ಇದರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು, ಜಿಲ್ಲೆ, ಮತ್ತು ನೀವು ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ, ಮತ್ತು ನೀವು ಯಾವ ಕೋರ್ಸ್ ಮಾಡಿದ್ದೀರಾ, ಮತ್ತು ನಿಮಗೆ ಹಾಸ್ಟೆಲ್ ಯಾವ್ದು ಸೆಲೆಕ್ಷನ್ ಆಗಿದೆ, ಇದರಲ್ಲೆಲ್ಲ ಮೆನ್ಷನ್ ಮಾಡಬೇಕು. ಆಮೇಲೆ ನಿಮ್ಮದು ಇನ್ಕಮ್ ಎಷ್ಟಿದೆ, ಮತ್ತು ನಿಮ್ಮ ಕಾಲೇಜ್ಗೆ ಮತ್ತು ನಿಮ್ಮ ಊರಿಗೆ ಎಷ್ಟು ದೂರ ಆಗುತ್ತೆ ಅಂತ ಎಲ್ಲನೂ ಇದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಈ ಪ್ರಾಂಪ್ಟ್ ಬೇಕಾಗಿತ್ತು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಈ ಪ್ರಾಂಪ್ಟ್ನ ನಾನು ಸೆಂಡ್ ಮಾಡಿರ್ತೀನಿ. ಇದನ್ನು ನೋಡ್ಕೊಂಡಾದ್ರೆ ನೀವು ನಿಮ್ಮ ಬಾಂಡಲ್ಲಿ ಮುಚ್ಚಳಿಕೆ ಪತ್ರನ ಟೈಪ್ ಮಾಡಿಸ್ಬೋದು. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಹಾಸ್ಟೆಲ್ ಸೆಲೆಕ್ಷನ್ ಆಗಿದೆ ಆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೊಂಡು ನಿಮ್ಮ ಪ್ರಿನ್ಸಿಪಾಲ್ ಜೊತೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗೆ ಅಟೆಸ್ಟೆಡ್ ಸಹಿ ಮಾಡಿಸ್ಕೊಂಡು ನಿಮಗೆ ಸೆಲೆಕ್ಷನ್ ಆಗಿರೋ ಹಾಸ್ಟೆಲ್ಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮದು ಹಾಸ್ಟೆಲ್ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಈ PDF ಬೇಕಾಗಿತ್ತು ಅಂದರೆ ಡಾಕ್ಯುಮೆಂಟ್ಸ್ ಇರೋದೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಇದನ್ನು ಸೆಂಡ್ ಮಾಡಿರ್ತೀನಿ. ನೋಡಿಕೊಂಡು ನೀವು ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೋದು.